ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಇವತ್ತು ನಾನು ವಾಂಗಿಬಾತ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬಂದು ಲಂಚ್ ಬಾಕ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ, ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ. ಬೆಳಗ್ಗೆ ಅನ್ನ ತಿನ್ನೋಕ್ಕಾಗೋದಿಲ್ಲ ಅಂದರೆ ಲಂಚ್ ಬಾಕ್ಸ್ಗೂ ಪ್ಯಾಕ್ ಕೊಟ್ಟು ಕಳಿಸ್ಬೋದು. ಆಫೀಸ್ಗೆ ಹೋಗೋರಿಗೆ, ಮಕ್ಕಳಿಗೆ ತುಂಬಾ ಈಸಿಯಿಂದ ಬೇಗ, ಎಷ್ಟು ಬೇಗ ಮಾಡ್ಬೋದು ಅಂದರೆ ಅಷ್ಟು ಬೇಗ ಪ್ರಿಪೇರ್ ಆಗುತ್ತೆ. ಇದು ತುಂಬ ಕಡಿಮೆ ಸಾಮಗ್ರಿ ಯೂಸ್ ಮಾಡಿ ಮಾಡ್ತಾ ಇರೋದು. ಬನ್ನಿ ನಾನು ಹೇಗೆ ಮಾಡಿದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನಾನು ಇಲ್ಲಿ ಅಕ್ಕಿ ತೊಳೆದು ಇಟ್ಟಿದ್ದೀನಿ ನೋಡಿ. ಈ ಅಕ್ಕಿ ಬಂದು ಈ ಸಣ್ಣ ಅಕ್ಕಿ ಅಂದರೆ ಬುಲೆಟ್ ರೈಸ್ ಅಂತೀವಲ್ಲ ಅದು. ಆದರೆ ಇದಕ್ಕೆ ಪಾಲಿಶ್ ಕೊಡಿಸಿಲ್ಲ. ಯಾಕೆ ಅಂದರೆ ಇದು ಬೆಳೆದಿರೋ ಅಕ್ಕಿ, ನಾವು ಗದ್ದೆಯಲ್ಲಿ ಬೆಳಿತೀವಲ್ಲ ಅದು ಅಕ್ಕಿ. ಅವರು ಪಾಲಿಶ್ ಮಾಡಿಸ್ತೇನೆ ಈ ಥರ ಇದು ಮಾಡವ್ರೆ, ಅದಕ್ಕೆ ಈ ಕಲರ್ ಇದೆ. ಅಕ್ಕಿ ಅಂತೂ ಸೂಪರಾಗೈತದೆ. ಬಿರಿಯಾನಿನೂ ಮಾಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಈ ಗ್ಲಾಸಲ್ಲಿ ನಾನು ಇದು 1 ಪಾವು ಹಿಡಿತದೆ. ಇದರಲ್ಲಿ 1.5 ನೋಡಿ, ಇಲ್ಲಿ ಗಂಟ 1 ಗ್ಲಾಸ್ ಅಕ್ಕಿ, ಇಲ್ಲಿ ಗಂಟ ಅರ್ಧ ಅಂದರೆ 1.5 ಗ್ಲಾಸ್ ಅಕ್ಕಿನ ತೊಳೆದಿಟ್ಟಿದ್ದೀನಿ. ಫಸ್ಟು ನಾವು ಅಕ್ಕಿನ ಕ್ಲೀನ್ ಮಾಡಿ ಇಟ್ಕೋಬೇಕು. ಇವಾಗ ನಾನು ಯಾವ ಕಪ್ಪಲ್ಲಿ ತಗೊಂಡಿದ್ದೆ ಅದೇ ಕಪ್ಪಲ್ಲಿ 1.5 ಅಕ್ಕಿಗೆ 3 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 3 ಗ್ಲಾಸ್ಗೆ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ, ಏಕೆಂದರೆ ಅಕ್ಕಿಲೂ ಸ್ವಲ್ಪ ನೀರು ಇರ್ತದೆ ಅದಕ್ಕೆ. ಇವಾಗ ಇವಾಗ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ, ಏಕೆಂದರೆ ನಾವು ಗೊಜ್ಜಿಗೂ ಬೇರೆ ಹಾಕ್ಕೋಬೇಕು. ಅದಕ್ಕೆ ಈ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕೋಬೇಕು. 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಏನಕ್ಕೆ ಹಾಕ್ತೀನಿ ಅಂದರೆ ಅನ್ನ ಉದುದ್ರಿಯಾಗಿ ಆಗಬೇಕು. ಇದು ಮುಚ್ಚಳ ಮುಚ್ಚಿ 2 ವಿಸಲ್ ಕೂಗಿಸ್ತೀನಿ ಕರೆಕ್ಟಾಗಿ. ಇದು ಏಕೆಂದರೆ ದೊಡ್ಡ ಕುಕ್ಕರು 2 ವಿಸಲ್ ಬೇಕು. ಚಿಕ್ಕ ಕುಕ್ಕರ್ ಆದರೆ ನೀವು 3 ವಿಸಲ್ ಕೂಗಿಸ್ಬೇಕಾಗ್ತದೆ. ಇದು 5 ಲೀಟ್ರ್ ಕುಕ್ಕರು ದೊಡ್ಡದು, ಅದಕ್ಕೆ ನಾನು 2 ವಿಸಲ್ ಕೂಗಿಸ್ತಾ ಇದ್ದೀನಿ. ಅನ್ನ ನೋಡಿಬಿಟ್ಟು ಕರೆಕ್ಟಾಗಿ ಮಾಡ್ಕೋಬೇಕು, ಇಲ್ಲಾಂದರೆ ಉದುರಿಯಾಗಿರಬೇಕು. ಸ್ವಲ್ಪ ಮುದ್ದೆ ಆಯಿತು ಅಂದರೆ ಚೆನ್ನಾಗಿ ಬರೋದಿಲ್ಲ. ಇದು ನಾನಿಲ್ಲಿ 7ರಿಂದ 8 ಬದನೆಕಾಯಿ, ಫ್ರೆಶ್ ಆಗಿರೋ ಬದನೆಕಾಯಿ ತೊಗೊಂಡಿದ್ದೀನಿ. ವಾಂಗಿಬಾತ್ ಪೌಡ್ರ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿರಿ, ಈ ಸೈಜಾಗಿ ನಾನು ಬದನೆಕಾಯಿ ಕಟ್ ಮಾಡಿ ಹಾಕಿದ್ದೀನಿ ನೋಡಿ. ಈ ಥರ ಮಾಡಿ ಹಾಕಿದ್ದೀನಿ. ಇದಕ್ಕೆ ಬಂದು ಉಪ್ಪು ಹಾಕಿ ಒಂದು ನೆನೆಸಿಡಬೇಕು, ಇಲ್ಲಾಂದರೆ ನಾವು ಬದನೆಕಾಯಿ ಕಟ್ ಮಾಡಿ ಇಟ್ಬಿಟ್ರೆ ಕಪ್ಪಾಗೋಯ್ತವೆ ನೋಡಿರಿ. ಇವಾಗ ಅದು ಕಟ್ ಮಾಡ್ತಾಯಿದ್ದೆ. ಪಕ್ಕದಲ್ಲಿ ಒಂದು ಸ್ಟವ್ ಮೇಲೆ ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ ಒಂದು 4-5 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಖಾಲಿ ಆಗಿತ್ತು, ಸ್ವಲ್ಪ ಇತ್ತು, ಅದನ್ನೇ ಅಡ್ಜಸ್ಟ್ ಮಾಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಬೇಕಾಗಿತ್ತು, ಖಾಲಿ ಆಗಿತ್ತು. ಇವಾಗ ನಾನು ಅದಕ್ಕೆ ಎಣ್ಣೆ ಕಾಯಿತು, ಕಡಲೆಕಾಯಿ ಬೀಜ ಹಾಕಿದ್ದೀನಿ. ಕಡಲೆಕಾಯಿ ಬೀಜ ಹಾಕ್ಬೇಕಾದ್ರೆ ಸಿಮ್ಮಲ್ಲಿ ಇಟ್ಕೊಂಡು ಮಾಡಬೇಕು, ಏಕೆಂದರೆ ಒಬ್ಬೊಬ್ರು ಮನೇಲಿ ಕಡಲೆಕಾಯಿ ಬೀಜ ಹಾಕಿರ್ತಾರೆ, ತಿನ್ನೋದಕ್ಕೆ ಆಗೋದಿಲ್ಲ. ಕಡಲೆಕಾಯಿ ಬೀಜನ ಹಸಿ ಇರ್ತೀವಿ. ಅದಕ್ಕೇನು ಮಾಡಬೇಕು, ಎಣ್ಣೆ ಕಾದ್ಮೇಲೆ, ಎಣ್ಣೆ ಮೀಡಿಯಮ್ ಫ್ಲೇಮ್ ಆದಮೇಲೆ ಕಡಲೆಕಾಯಿ ಬೀಜನ ಹಾಕಿ ಸಿಮ್ಮಲ್ಲಿ ಫ್ರೈ ಮಾಡಿ ಹಾಕಿದ್ರೇ ಚೆನ್ನಾಗಿ ಬರೋದು ನೋಡಿ. ಇವಾಗ ನಾನು ಬದನೆಕಾಯಿ ಕಟ್ ಮಾಡಿದ್ನಲ್ಲ, ಅದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸ್ಬಿಟ್ರೆ ನಮಗೆ ಬದನೆಕಾಯಿ ಕಪ್ಪಾಗೋದಿಲ್ಲ ನೋಡಿ. ಇವಾಗ ಸ್ವಲ್ಪ ಕಡಲೆಬೇಳೆನೂ ಹಾಕಿದೆ, ಸ್ವಲ್ಪ ಉದ್ದಿನಬೇಳೆನೂ ಹಾಕಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಕರಿಬೇವು ಹಾಕೊಂಡಿದ್ದೀನಿ, ಒಂದು 2-3 ಗೊಂಬೆಯಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಫ್ಲೇವರ್ ಚೆನ್ನಾಗಿರ್ತದೆ, ಅದಕ್ಕೆ ಹಾಕಬೇಕು ನೋಡಿ. ಇವಾಗ ಬದನೆಕಾಯಿ ಪೂರ್ತಿಯಾಗಿ ನಾನು ಇದ್ರೊಳಗಡೆ ಸೇರಿಸಿದ್ದೀನಿ. ಸಿಂಪಲಾಗಿ ಮಾಡ್ಕೊಬೋದು, ಜಾಸ್ತಿ ಖರ್ಚಾಗೋದಿಲ್ಲ. ಇದು ತುಂಬ ಈಸಿಯಿಂದ ಬೇಗ ಮಾಡ್ಕೊಬೋದು. ಗೊಜ್ಜು ಮಾಡಿ ಕಳಿಸಿದ್ರೆ ಬೇಗ ಮಾಡ್ಕೊಬೋದು ನೋಡಿರಿ. ಬದನೆಕಾಯಿಲಿರೋ ಗಲೀಜು, ಅದಕ್ಕೆ ಉಪ್ಪು ಸೇರಿಸ್ಬೇಕು ಅನ್ನೋದು. ಉಪ್ಪು ಸೇರಿಸಿದ್ರೆ ಅಷ್ಟು ಗಲೀಜು ಬರುತ್ತೆ ಬದನೆಕಾಯಿಲಿ. ಗೊಜ್ಜು ಮಾಡಿ ಇಟ್ಬಿಟ್ರೆ ನಾವು ಅನ್ನ ಬೇಕಾದ್ರೆ ಯಾವಾಗಾದರೂ ಕಲಸಿ ಬಾಕ್ಸ್ಗೆ ನಮಗೆ ಟೈಮ್ ಇರೋದಿಲ್ಲ ಅಂದರೆ ಈ ಥರ ಗೊಜ್ಜು ಮಾಡಿ ಇಟ್ಕೊಬಿಟ್ಟು ಅನ್ನ ಬೇಗ ಕಳಿಸ್ಕೊಟ್ಬಿಡ್ಬೋದು. ಇವಾಗ ಬದನೆಕಾಯಿ ಹಾಕಿದ್ನಲ್ಲ, ಇದಕ್ಕೆ ಉಪ್ಪು ಸೇರಿಸ್ತಾನೆ. ಈ ಟೈಮಲ್ಲಿ ಉಪ್ಪು ಸೇರಿಸಿದ್ರೆ ಬದನೆಕಾಯಿ ಫುಲ್ ಸಾಫ್ಟ್ ಆಗಬೇಕು, ಆವಾಗೇ ನಮಗೆ ತಿನ್ನೋದಕ್ಕೆ ಚೆನ್ನಾಗಿರೋದು. ಸ್ವಲ್ಪ ದಪ್ಪ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಬದನೆಕಾಯಿ ಚೆನ್ನಾಗಿ ಬೇಯಬೇಕು. ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಎಲ್ಲ ಕಾಯಿಗೂ ಹಿಡಿಬೇಕಲ್ಲ, ಅದಕ್ಕೆ ಒಂದು ಸಲ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಸಿಮ್ಮಲ್ಲಿ ಒಂದು 5 ನಿಮಿಷ ಇಡ್ತೀನಿ ನೋಡಿ. ಅನ್ನ ರೆಡಿ ಆಯಿತು. 2 ವಿಸಲ್ ಕೂಗಿಸ್ದೆ ನೋಡಿರಿ, ಉದುದ್ರಿಯಾಗಿದೆ. ಇದನ್ನ ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ತಣ್ಣಗಾಗಬೇಕಲ್ಲ ಅದು ನೋಡಿ. ಈ ಥರ ಉದುರಿಯಾಗಿರಬೇಕು, ಆವಾಗಲೇ ನಮಗೆ ಅನ್ನ ಚೆನ್ನಾಗಿ ಬರೋದು. ಇಲ್ಲಾಂದ್ರೆ ಮುದ್ದೆ ಮಾಡಿಬಿಟ್ರಂತೂ ಚಿತ್ರಾನ್ನಕ್ಕಾಗಲಿ ವಾಂಗಿಬಾತ್ಗಾಗಲಿ ಸ್ವಲ್ಪನೂ ಚೆನ್ನಾಗಿರೋದಿಲ್ಲ. ಮುದ್ದೆ ಆಗೋದ್ರೆ ಅನ್ನ ಮಿಕ್ಸ್ ಮಾಡೋಕ್ಕಾಗೋದಿಲ್ಲ ನೋಡಿರಿ. 5 ನಿಮಿಷ ಆಯಿತು, 5 ನಿಮಿಷಕ್ಕೆ ಬೆಂದೋಗುತ್ತೆ ಬದನೆಕಾಯಿ ನೋಡಿ. ಈ ಥರ ಸಾಫ್ಟ್ ಆಗಬೇಕು, ಆವಾಗ ತಿನ್ನೋದಕ್ಕೆ ಚೆನ್ನಾಗಿರ್ತದೆ ನೋಡಿ. ಇವಾಗ ನಾನು ಇದು ವಾಂಗಿಬಾತ್ ಪೌಡ್ರು, ನಾನು ಈ ಸ್ಪೂನಲ್ಲಿ 3 ಸ್ಪೂನಷ್ಟು ವಾಂಗಿಬಾತ್ ಇದು ಪೌಡ್ರ್ ತೊಗೊಂಡಿದ್ದೀನಿ. ಈ ಸ್ಪೂನಲ್ಲಿ ಕರೆಕ್ಟಾಗಿ ಅಳತೆ ಮಾಡಿ 3 ಸ್ಪೂನು ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ ಆಗಲಿ ಟೊಮೊಟೊ ಆಗಲಿ ಏನೂ ಬೇಕಾಗಿರೋದಿಲ್ಲ. ಇಷ್ಟು ಸಿಂಪಲಾಗಿ ಮಾಡ್ಕೊಬೋದು ಗೊತ್ತಾ, ತುಂಬಾ ಚೆನ್ನಾಗಿರ್ತದೆ ನೋಡಿ. ಇವಾಗ ಒಂದು ಸಲ ಪೌಡ್ರನ್ನ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ಅಂತ.
ನೋಡಿ ಫುಲ್ಲು ಡ್ರೈ ಆಗಿದೆ, ಎಣ್ಣೆ ನಾನು ಅಷ್ಟು ಹಾಕಿದೆ ಅಲ್ವಾ, ಫುಲ್ಲು ಡ್ರೈ ಆಗಿದೆ. ಅದಕ್ಕೆ ನಾವು ಯಾಕೆ ನಾನು ಎಣ್ಣೆ ಕಡಿಮೆ ಹಾಕ್ತೀನಿ ಅಂದರೆ ನಾವು ತುಪ್ಪನೂ ಸೇರಿಸ್ಬೇಕು. ತುಪ್ಪ ಸೇರಿಸಿದ್ರೇ ನಮಗೆ ರುಚಿ ಬರೋದು ವಾಂಗಿಬಾತು. ಇವಾಗ ನಾನು ಒಂದು ನಿಂಬೆಹಣ್ಣು ಗಾತ್ರ ಇಷ್ಟು ಹುಣಸೆಹಣ್ಣು ತಗೊಂಡಿದ್ದೆ, ನೆನೆಸಿಟ್ಟಿದೆ. ಅದನ್ನು ಇದು ಹುಣಸೆ ರಸ ತೆಗಿತಾ ಇದ್ದೀನಿ. ನಾನು ಮೊದಲೇ ನೆನೆಸಿಟ್ಟಿದೆ. ಅದು ಕಪ್ಪು ಹುಣಸೆಹಣ್ಣು, ಯಾಕೆ ಅಂದರೆ ಇದು ಹಳೆ ಹುಣಸೆಹಣ್ಣು. ಇವಾಗ ನಾನು ಅದನ್ನ ಬದನೆಕಾಯಿದು ಪೌಡ್ರೆಲ್ಲ ಹಾಕಿದ್ನಲ್ಲ, ಇವಾಗ ಅದ್ರ ಮೇಲೆ ನಾನು ಹುಣಸೆ ಹುಳಿ ರಸ ಹಾಕ್ತಾಯಿದ್ದೀನಿ. ಹುಣಸೆ ಹುಳಿ ರಸ ಹಾಕಿದ್ರೇ ಟೇಸ್ಟ್ ಬರೋದು ವಾಂಗಿಬಾತ್ಗೆ. ಟೊಮೊಟೊ ಎಲ್ಲ ಸೇರಿಸೋ ಆಗಿಲ್ಲ ಇದಕ್ಕೆ. ನಮಗೆ ಹುಳಿ ನೋಡಿಕೊಂಡು, ಒಬ್ಬರು ಹುಳಿ ಜಾಸ್ತಿ ತಿಂತಾರೆ, ಇಲ್ಲ ಹುಳಿ ಒಬ್ಬರು ಕಡಿಮೆ ತಿಂತಾರೆ, ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೋಬೇಕು ಹುಣಸೆ ಹುಳಿ. ನಾನು ಒಂದು ನಿಂಬೆಹಣ್ಣು ಗಾತ್ರ ಅಷ್ಟು ಹುಳಿ ತಗೊಂಡಿದ್ದೆ, ಅದು ಕರೆಕ್ಟಾಗಿ ಬಂದಿತ್ತು ಅನ್ನ. ನೋಡಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ಹಸಿದೆಲ್ಲ ಇರ್ತದಲ್ವ, ಅದನ್ನು ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಇದು ಬಂದು ಕೊಬ್ಬರಿ ತುರಿ. ಕೊಬ್ಬರಿ ಅಂದರೆ ಹಸಿ ಕೊಬ್ಬರಿ ತುರಿನ ನಾವು ಫ್ರಿಜ್ಜಲ್ಲಿ ಇಟ್ಕೋತೀವಿ, ತುರಿದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದೆ. ಅದನ್ನು 1 ಕಪ್ಪಷ್ಟು ಕೊಬ್ಬರಿ ತುರಿ ತಗೊಂಡಿದ್ದೀನಿ. ನೋಡಿ ಅನ್ನ ತಣ್ಣಗಾಯಿತು, ಇದು ಗೊಜ್ಜು ರೆಡಿ ಆಯಿತು, ತುಪ್ಪನೂ ರೆಡಿ ಇದೆ. ಇವಾಗ ಮಿಕ್ಸ್ ಮಾಡಿ ತೋರಿಸ್ತೀನಿ ನೋಡಿ. ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಅದಕ್ಕೆ. ಇವಾಗ ನಾನು ಅನ್ನನ ತೆಗ್ದು ಗೊಜ್ಜು ಹಾಕಿ ಕಲಸಿದ್ದೀನಿ ನೋಡಿ. ಇವಾಗ ನೋಡಿ ಈ ಥರ ಬಂದಿದೆ. ಅದ್ರ ಮೇಲೆ ಒಂದು 3 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಎಕ್ಸ್ಟ್ರಾ ಹಾಕಿದ್ರೇ ಚೆನ್ನಾಗಿ ಬರೋದು. ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಬಂತು ಅಂದರೆ ಅಷ್ಟು ಚೆನ್ನಾಗಿ ಬಂತು ವಾಂಗಿಬಾತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೊಸ್ದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ. ಮುಂದೆ ಯಾವ ವೀಡಿಯೋ ಏನಾದರೂ ನಿಮಗೇನಾದರೂ ಇಂಥ ವೀಡಿಯೋ ಮಾಡಿ ಅಂದರೆ ಖಂಡಿತ ನನಗೆ ಗೊತ್ತಿದ್ದರೆ ಖಂಡಿತ ಅಂಥ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ನೋಡಿ ಈ ಥರ ಬಂದಿದೆ ಅನ್ನ. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿರೋದು. ನೀವು ಟ್ರೈ ಮಾಡಿ. ಇಲ್ಲಿ ತನಕ ನನ್ನ ವೀಡಿಯೋ ನೋಡಬೇಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.